ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡುವ ಭಕ್ತರು ಪಾಲಿಸಬೇಕಾದ ಕೆಲವು ಪ್ರಮುಖ ನಿಯಮಗಳು ಮತ್ತು ಸಂಪ್ರದಾಯಗಳು ಇಲ್ಲಿವೆ. ದರ್ಶನದ ನಿಯಮಗಳು. ವಸ್ತ್ರ ಸಂಹಿತೆ ಡ್ರೆಸ್ ಕೋಡ್. ಮಠದ ಒಳಗೆ ಪ್ರವೇಶಿಸಲು ಪುರುಷರು ಕಡ್ಡಾಯವಾಗಿ ಧೋತಿ, ಪಂಚೆ ಮತ್ತು ಶರ್ಟ್ ಬಿಚ್ಚಿ ಕರವಸ್ತ್ರ ಅಥವಾ ಶಾಲು ಧರಿಸಿರಬೇಕು. ಮಹಿಳೆಯರು ಸೀರೆ ಅಥವಾ ಚೂಡಿದಾರ್, ದುಪಟ್ಟಾದೊಂದಿಗೆ ಧರಿಸುವುದು ಸೂಕ್ತ. ಪಾವಿತ್ರ್ಯತೆ. ಬೃಂದಾವನದ ದರ್ಶನ ಮಾಡುವಾಗ ಮೌನವಾಗಿರುವುದು ಮತ್ತು ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸುವುದು ಉತ್ತಮ. ಸೇವೆಗಳು ಮತ್ತು ಆಚರಣೆಗಳು. ಸಂಕಲ್ಪ ಸೇವೆ. ನೀವು ಯಾವುದಾದರೂ ವಿಶೇಷ ಸೇವೆ, ಉದಾಹರಣೆಗೆ ತುಲಾಭಾರ, ಕನಕಾಭಿಷೇಕ ಮಾಡಿಸಬೇಕಿದ್ದರೆ ಮಠದ ಕೌಂಟರ್ಗಳಲ್ಲಿ ಮುಂಚಿತವಾಗಿಯೇ ರಶೀದಿ ಪಡೆಯಬೇಕು. ಪ್ರದಕ್ಷಿಣೆ. ಮಠದ ಆವರಣದಲ್ಲಿ ಭಕ್ತರು ಬರಿಗಾಲಿನಲ್ಲಿ ಪ್ರದಕ್ಷಿಣೆ ಹಾಕುತ್ತಾರೆ. ಕೆಲವರು ತಮ್ಮ ಹರಕೆಯ ಭಾಗವಾಗಿ ಅಂಗಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ತುಂಗಭದ್ರಾ ಸ್ನಾನ. ದರ್ಶನಕ್ಕೆ ಮೊದಲು ತುಂಗಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದು ಸಂಪ್ರದಾಯ. ಆದರೆ ನದಿಯ ನೀರಿನ ಮಟ್ಟ ಮತ್ತು ಮಠದ ಸೂಚನೆಗಳನ್ನು ಗಮನಿಸುವುದು ಮುಖ್ಯ. ಸಾಮಾನ್ಯ ಸೂಚನೆಗಳು. ಪ್ರಸಾದ, ಊಟ. ಮಠದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ, ಪ್ರಸಾದ ಇರುತ್ತದೆ. ಸಾಲಿನಲ್ಲಿ ನಿಂತು ಶಿಸ್ತಿನಿಂದ ಪ್ರಸಾದ ಸ್ವೀಕರಿಸಬೇಕು. ಫೋಟೋಗ್ರಫಿ. ಮಠದ ಗರ್ಭಗುಡಿ ಅಥವಾ ಬೃಂದಾವನದ ಫೋಟೋ ತೆಗೆಯುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಶುಚಿತ್ವ. ಮಠದ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ಭಕ್ತನ ಕರ್ತವ್ಯ. ಗಮನಿಸಿ, ವಿಶೇಷ ದಿನಗಳಲ್ಲಿ, ಉದಾಹರಣೆಗೆ ಆರಾಧನಾ ಮಹೋತ್ಸವ, ಭಕ್ತರ ಸಂಖ್ಯೆ ಹೆಚ್ಚಿರುವುದರಿಂದ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು. ಸಾಮಾನ್ಯವಾಗಿ ರಾಯರ ದರ್ಶನ ಪಡೆಯುವ ಮೊದಲು ಗ್ರಾಮದೇವತೆಯಾದ ಮಂಚಾಲಮ್ಮನ ದರ್ಶನ ಪಡೆಯುವುದು ವಾಡಿಕೆ.